ಎಲ್ಲರಿಗೂ ನಮಸ್ಕಾರ. ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಗಂಗಾ ಪಾವನವಾಗಿರುವಂಥ ಗಂಗಮ್ಮ ವಿಷ್ಣು ಪಾದದಲ್ಲಿ ಹುಟ್ಟಿ ಬ್ರಹ್ಮಕಮಂಡಲದಲ್ಲಿ ಕೆಲವು ಕಲ್ಪಗಳ ತನಕ ಇರುವಂತಹ ಗಂಗಮ್ಮ ಸಗರರಿಗೆ ಪುಣ್ಯಗತಿಗಳನ್ನು ಕರುಣಿಸೋದಕ್ಕೋಸ್ಕರ ಶಿವ ಪರಮಾತ್ಮನ ಜಟಾಜೂಟದಿಂದ ಆತನ ಶರೀರವನ್ನು ಸಾಕ್ಷಾತ್ ಪರಮಶಿವನ ಶರೀರವನ್ನು ತಾಕ್ತಾ ಭೂಮಿ ಮೇಲೆ ಬಂದಿರುವಂಥ ಘಟ್ಟದಲ್ಲಿ ನಾನು ಕಳೆದ ಒಂದು ಸಂಚಿಕೆಯನ್ನು ಮುಗಿಸಿದ್ದೆ. ಈ ಗಂಗಮ್ಮ ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗ, ಪಂಚಭೂತಗಳಲ್ಲಿ ಒಂದಾಗಿರುವಂಥ ಗಂಗಮ್ಮನ ನಾವು ತಾಯಿ ಥರನೇ ನೋಡ್ತೀವಿ. ಒಂದು ಹುಡುಗಿ ದೊಡ್ಡವಳಾಗಿದ್ದಾಳೆ ಅಂತಂದ್ರೆ ಅವಳಿಗೆ 10ನೇ ದಿನನೋ 11ನೇ ದಿನನೋ ಗಂಗಾ ಪೂಜೆ ಮಾಡಿಸ್ತಾರೆ. ಒಂದು ಹೆಣ್ಣು ಮಗುಗೆ ಹೆರಿಗೆ ಆದರೆ ಅಲ್ಲಿ ಗಂಗಾ ಪೂಜೆ ಮಾಡಿಸ್ತಾರೆ. ಮತ್ತೆ ಮದುವೆಯಲ್ಲಂತೂ ಗಂಗಮ್ಮನ ಪೂಜೆ ಕಡ್ಡಾಯವಾಗಿ ಎಲ್ಲ ಕಡೆನೂ ಇರುತ್ತೆ. ನಮ್ಮ ಶುಭ ಕಾರ್ಯಗಳೆಲ್ಲವೂ ಗಂಗಾ ಪೂಜೆ ಕಡ್ಡಾಯವಾಗಿ ಮಾಡಿಸ್ತಾರೆ. ಈ ಗಂಗೆಯ ಹಲವಾರು ಪ್ರಸಿದ್ಧವಾಗಿರುವಂಥ ಕ್ಷೇತ್ರಗಳು ನಮ್ಮ ಭಾರತ ದೇಶದ ಪೂರ್ತಿ ಬಹಳನೇ ಇದ್ದಾವೆ. ಅದರಲ್ಲಿ ಪ್ರಸಿದ್ಧವಾಗಿರುವಂಥದ್ದು ನಮಗೆ ಗೊತ್ತಿದೆ. ಆಂಧ್ರ ಪ್ರದೇಶದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಗಂಗಮ್ಮನ ಜಾತ್ರೆ ಕೆಳಗಡೆ ಇರುವಂಥ ತಿರುಪತಿಯಲ್ಲಿ ಬೆಟ್ಟದ ಕೆಳಗಡೆ ಇರುವಂಥ ತಿರುಪತಿಯಲ್ಲಿ ಗಂಗಮ್ಮನ ಜಾತ್ರೆ ಅದೆಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅಂತಂತಂದು ಮೊನ್ನೆ ತೆಲುಗು ಸಿನಿಮಾದಲ್ಲೂ ಕೂಡ ನಾವು ನೋಡಿರ್ತೀವಿ. ಯಾಕೆ ಅಂತಂದ್ರೆ ರಾಮಾಯಣದಲ್ಲಿ ಸಿನಿಮಾ ಯಾಕೆ ತರ್ತಾ ಇದ್ದೀನಿ ಅಂತಂದ್ರೆ ಈಗಿನ ಕಾಲದವ್ರಿಗೆ ಸಿನಿಮಾದವ್ರ ಬಗ್ಗೆ ಹೇಳಿದ್ರೆ ಹೌದಲ್ವಾ ಅಂತ ಬೇಗನೆ ಹೊಳೆಯುತ್ತೆ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಗಂಗಮ್ಮನ ಜಾತ್ರೆಯಲ್ಲಿ ಪುರುಷರೆಲ್ಲರೂ ಸ್ತ್ರೀ ರೂಪವನ್ನು ಧರಿಸ್ಬಿಟ್ಟು ರಾಕ್ಷಸರ ರಾಕ್ಷಸರ ಅವತಾರವನ್ನು ಧರಿಸ್ಬಿಟ್ಟು ಬಹಳನೇ ವಿಭಿನ್ನ ರೀತಿಯಲ್ಲಿ ಗಂಗಮ್ಮನ ಜಾತ್ರೆಯನ್ನು ನೆರವೇರಿಸ್ತಾರೆ. ಹಾಗೂ ಅಲ್ಲಿರುವಂಥ ಗಂಗಮ್ಮ ಬಹಳನೇ ಶಕ್ತಿಶಾಲಿಯಾಗಿರುವಂಥ ಗಂಗಮ್ಮ ಅಂತ ಹೇಳ್ತಾರೆ. ನಂತರ ನನಗೆ ತಿಳಿದಿರುವಂಥದ್ದು ಬೆಂಗಳೂರಿನ ಪಕ್ಕದಲ್ಲಿರುವಂಥ ರಾಮನಗರದಲ್ಲಿ ಒಂದು ಪ್ರಸಿದ್ಧವಾಗಿರುವಂಥ ಗಂಗಮ್ಮನ ದೇವಾಲಯವಿದೆ. ಆ ಗಂಗಮ್ಮನ ದೇವಾಲಯದಲ್ಲಿ ಪ್ರತಿನಿತ್ಯವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಗಮ್ಮ ಬಿಳಿದಾಗಿರುವಂಥ ವಸ್ತ್ರಗಳನ್ನು ಕತ್ಕೊಂಡು ತೇಜೋಮಯವಾಗಿರುವಂಥ ರೂಪದಲ್ಲಿ ಹಲವಷ್ಟು ಭಕ್ತರಿಗೆ ದರ್ಶನ ನೀಡುವಂಥ ಪ್ರತೀತಿಗಳು ಬಹಳನೇ ನಾವು ಕಾಣ್ತೀವಿ. ಹಾಗೆ ಗಂಗಮ್ಮನದ ಬಹಳನೇ ಆಕೆ ಶಕ್ತಿ, ಆಕೆ ವೈಸ್ಮಯಗಳನ್ನು ನೋಡಬೇಕು ಅಂತಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದಲ್ಲಿರುವಂಥ ಆಲುರಾಮೇಶ್ವರ ಕ್ಷೇತ್ರವನ್ನು ನೋಡಿದ್ರೆ ಮೈ ಜುಮ್ ಅಂತ ಅನ್ನಿಸುತ್ತೆ. ಆ ಆಲುರಾಮೇಶ್ವರದಲ್ಲಿ ಗಂಗಮ್ಮ ಹೆಂಗ್ ನೆಲೆಸಿದ್ದಾಳೆ ಅಂತಂದ್ರೆ ಸ್ಥಳ ಪುರಾಣಗಳು ಹಲವಷ್ಟು ಉದಾಹರಣೆಗಳನ್ನು ಕೊಡ್ತವೆ. ಏನು ಅಂತಂದ್ರೆ ಒಮ್ಮೆ ಕಾಶಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳ ಈ ರಾಮಾಯಣ ರಚನೆ ಮಾಡಿರುವಂಥ ವಾಲ್ಮೀಕಿ ಮಹರ್ಷಿಗಳ ಪತ್ನಿಯಾಗಿರುವಂಥ ಸುಮಲಾ ಅನ್ನುವಂಥ ಆಕೆ ಗಂಗೆಗೆ ವಜ್ರಖಚಿತವಾಗಿರುವಂಥ ಖಡ್ಗವನ್ನು ಸಮರ್ಪಣೆ ಮಾಡ್ತಾರಂತೆ. ಅದು ತೇಲ್ಕೊಂಡು ಬಂದು ಆಲುರಾಮೇಶ್ವರದಲ್ಲಿರುವಂಥ ಒಂದು ಹುತ್ತದಲ್ಲಿ ಕಾಣಿಸುತ್ತಂತೆ. ಆಗ ರಾಮೇಶ್ವರ ತೀರ್ಥಯಾತ್ರೆಗೆ ಹೊರಟಿರುವಂಥ ವಾಲ್ಮೀಕಿ ಮಹರ್ಷಿಗಳು ಅಲ್ಲಿಂದ ಬಂದಿರುವಂಥ ಗಂಗಮ್ಮ ಅಂತಂತಂದು ಕಾಶಿಯಿಂದ ಬಂದಿರುವಂಥ ಗಂಗಮ್ಮ ಅಂತಂತಂದು ನಾನು ರಾಮೇಶ್ವರಕ್ಕೆ ಹೊರಡ್ತಾ ಇದ್ದೀನಿ ಅಂತಂತಂದು ಅಲ್ಲಿರುವಂಥ ಚಿಲುಮೆಯಲ್ಲಿ ಬರುವಂತಹ ನೀರು ಹಾಲಿನಷ್ಟು ಸ್ವಚ್ಛವಾಗಿ ಆ ಹಾಲಿನ ಥರನೇ ಕಾಣಿಸಿರೋದ್ರಿಂದ ಹಾಲು ರಾಮೇಶ್ವರ ಅಂತ ನಾಮಕರಣ ಮಾಡಿದ್ದಾರೆ ಅಂತಂತಂದು ಒಂದು ಏನು ಹೇಳ್ತಾರೆ, ಒಂದು ಕಥೆ ಕೂಡ ಸ್ಥಳ ಪುರಾಣ ಕೂಡ ಇದೆ. ಇನ್ನೊಂದು ಮತ್ತೆ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭುನೇ ಏನು ಇಲ್ಲಿ ಈ ಚಿಲುಮೆ ಉದ್ಭವ ಆಗೋದಕ್ಕೆ ರಾಮನ ಬಾಣದಿಂದ ಮೇಲ್ ಬಂದಿದೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಪ್ರತ್ಯೇಕತೆ ಏನು ಅಂತಂದ್ರೆ 4x4 ಒಂದು ಚಿಕ್ಕ ತೊಟ್ಟಿಯಲ್ಲಿ ಅಂತಂದ್ರೆ ಹೇಳ್ಬೇಕು ಅಂದ್ರೆ ಈಗಿನ ಭಾಷೆಯಲ್ಲಿ ಆ ಚಿಲುಮೆ ಎಷ್ಟಿರುತ್ತೆ ಅಂದ್ರೆ 4x4 ಇದರಲ್ಲಿ ಇರುತ್ತೆ. ಆ ಚಿಲುಮೆಯಲ್ಲಿ ಗಂಗೆಯ ಒಂದು ಮೂರ್ತಿ ಇರುತ್ತೆ. ಆ ನೀರೇ ಗಂಗಮ್ಮನ ಸ್ವರೂಪ, ಗಂಗಾದೇವಿ ಶಕ್ತಿ ಸ್ವರೂಪ. ಅಲ್ಲಿ ಭಕ್ತರು ಹೋಗ್ಬಿಟ್ಟು ಕೋರಿಕೆಯನ್ನು ಹೇಳಿದ್ರೆ ಅಲ್ಲಿ ವಿಸ್ಮಯ ರೀತಿಯಲ್ಲಿ ಯಾರು ಏನು ಬೇಡ್ಕೊಂಡ್ಲಿಲ್ಲ ಅಂತಂದ್ರೆ ಯಾವ ವಸ್ತುನು ಬರೋದಿಲ್ಲ. ಆದ್ರೆ ಬೇಡ್ಕೊಂಡ ತಕ್ಷಣನೇ ಏನ್ ಬರುತ್ತೆ ಅಲ್ಲಿ, ಬಾಳೆಹಣ್ಣು ಬರುತ್ತೆ, ತೆಂಗಿನಕಾಯಿ ಬರುತ್ತೆ, ಮತ್ತೆ ಹೊಂಬಾಳೆ ಬರುತ್ತೆ, ಪೂರ್ಣವಾಗಿರುವಂತ ನಾರಿಕೇಳ ಅಂತಂದ್ರೆ ತೆಂಗಿನಕಾಯಿ ಬರುತ್ತೆ, ಹೊಡೆದಿರುವಂತ 2 ಹೋಳಾಗಿ
ಶುದ್ಧವಾಗಿರುವಂತ ತೆಂಗಿನಕಾಯಿ ಬರುತ್ತೆ. ಇನ್ನು ಕೆಟ್ಟದಾಗೋದಕ್ಕೋಸ್ಕರ ಇಜ್ಜಿಲ್ ಬರುತ್ತಂತೆ. ಮತ್ತೆ ಬೇರೆ ಬೇರೆ ಅಶುಭ ಶಕುನಗಳನ್ನು ತೋರಿಸ್ಬೇಕು ಅಂತಂದ್ರೆ ಅದಕ್ಕೆ ಬೇರೆ ಬರುತ್ತಂತೆ, ಶುಭ ಶಕುನಗಳನ್ನು ತೋರಿಸ್ಬೇಕು ಅಂತಂದ್ರೆ ಅದಕ್ಕೂ ಬೇರೆ ಬೇರೆ ವಸ್ತುಗಳು ಬರ್ತವೆ ಅಂತ ನಾವು ಕಣ್ಣಾರ ಕಂಡಿರುವಂತದ್ದು. ಅಂತಂದ್ರೆ ಅಲ್ಲಿ ಏನು ಅಂದ್ರೆ ಗಂಗಮ್ಮ, ಅಮ್ಮ ನನ್ನ ತಂದೆ ತಾಯಿ ಕುತ್ಕೊಂಡು ನನ್ನ ಮಗಳಿಗೆ ಮದುವೆ ಆಗ್ಬೇಕು ಅಂತಂದ್ರೆ ಅತ್ಯಂತ ಬೇಗನೆ ನೀರಿನಲ್ಲಿ ಜೋಡಿ ಇದು ಯಾವುದು ಬಾಳೆಹಣ್ಣು ತೇಲ್ ಬಂತು ಅಂತಂದ್ರೆ ಕೆಲವಷ್ಟು ದಿನಗಳಲ್ಲಿ ಕೆಲವು ತಿಂಗಳುಗಳಲ್ಲೇ ಮದುವೆ ಆಗ್ಬಿಡುತ್ತೆ ಅಂತಂದು ಅಲ್ಲಿ ಕೂತ್ಕೊಂಡಿರ್ತಾರೆ. ಬೆಳಿಗ್ಗೆ ಕೂತ್ಕೊಂಡವ್ರು ಮಧ್ಯಾಹ್ನದ ತನಕ ಕಾಯ್ತಾ ಇರ್ತಾರೆ. ಅಂದ್ರೆ ಏನೋ ಒಂದು ಪದಾರ್ಥ, ಶುಭವಾಗಿರುವಂತ ಪದಾರ್ಥ ಬಂದಿದೆ ಅಂತಂದ್ರೆ ಅಲ್ಲಿ ಕಾರ್ಯ ನೆರವೇರುತ್ತೆ, ಆದ್ರೆ ವಿಳಂಬ ಆಗುತ್ತೆ, ಲೇಟ್ ಆಗುತ್ತೆ ಅಂತ ಸೂಚನೆ ಕೂಡ ಈ ತಾಯಿ ಕೊಡ್ತಾರೆ. ನಿಜವಾಗ್ಲೂ ಅದನ್ನ ಪ್ರತ್ಯಕ್ಷವಾಗಿ ನೋಡ್ಬಿಟ್ರೆ ಮೈ ಜುಮ್ ಅಂತ ಅನ್ಸುತ್ತೆ. ಇಷ್ಟು ಮಹನೀಯವಾಗಿರುವಂತ ಕ್ಷೇತ್ರಗಳು ಗಂಗೆಯಲ್ಲಿದೆ. ಹಾಗೆ ಕಾಶಿಯಲ್ಲಿರುವಂತ ಗಂಗಮ್ಮನ ಮಹಿಮೆ ಏನಂತ ಹೇಳ್ಬೇಕಪ್ಪ. ಗಂಗಾ ಬೆಳಿಗ್ಗೆ ಎದ್ದ ತಕ್ಷಣ ಗಂಗಾ ನದಿ ಗಂಗಾ ನದಿ ಗಂಗಾ ನದಿ ಅಂತಂದ್ರೆ ಏನು ಮುಕ್ತಿನೇ ಕೊಡುವಂತ ತಾಯಿ. ಮುತ್ತುಸ್ವಾಮಿ ದೀಕ್ಷಿತರು ಗಂಗೆಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಗಂಗಮ್ಮ ಪ್ರತ್ಯಕ್ಷ ಆಗಿ, ಅಂದ್ರೆ ಜಲರೂಪದಲ್ಲಿರುವಂತ ಗಂಗಮ್ಮ ಪ್ರತ್ಯಕ್ಷ ಆಗಿ ವೀಣೆಯನ್ನು ಕೊಟ್ಬಿಟ್ಟು ನೀನು ಮಧುರ ಮೀನಾಕ್ಷಿ ಮೇಲೆ ಅನೇಕ ಸಂಕೀರ್ತನೆಗಳನ್ನು ರಚನೆ ಮಾಡುವಂತ ಆಶೀರ್ವಾದ ಮಾಡಿ ಕೊಟ್ಟಿರುವಂತ ತಾಯಿ. ಅನೇಕ ಈ ಕಾಶಿಯಲ್ಲಿ ಗಂಗೆ ಮಹಿಮೆಯನ್ನು ಹೇಳಲು ಸಾಧ್ಯನೇ ಆಗೋದಿಲ್ಲ. ಬ್ರಿಟಿಷರ ಕಾಲದಿಂದಲೂ ಈ ತಾಯಿಯ ಮಹಿಮೆಯ ಬಗ್ಗೆ ಬಹಳಷ್ಟು ಪರೀಕ್ಷೆಗಳೇ ನಡೆದಿರುತ್ತೆ. 1800 ಅಂತಂದ್ರೆ ಒಂದು ಶತಮಾನದ ಹಿಂದೆನೆ ಬ್ರಿಟಿಷ್ ಅಧಿಕಾರಿಗಳು ಕಲರಾ ವ್ಯಾಧಿ ಬಹಳ ಇತ್ತು ಪ್ರಪಂಚವ್ಯಾಪ್ತ. ಒಂದು ಸಾಧಾರಣವಾಗಿರುವಂತ ನೀರಿನಲ್ಲಿ ಕಲರಾ ಬ್ಯಾಕ್ಟೀರಿಯಾವನ್ನು ಹಾಕ್ತಾರೆ. ನಂತರ ಗಂಗಾಜಲ ಇರುವಂತ ಒಂದು ಬಾಟ್ಲಿಯಲ್ಲಿ ಈ ಕಲರಾ ಯಾವ್ದನ್ನ ಬ್ಯಾಕ್ಟೀರಿಯಾನ ಹಾಕ್ತಾರೆ. 24 ಗಂಟೆ ನಂತರ ಈ ಸಾಧಾರಣವಾಗಿರುವಂತ ನೀರಿನಲ್ಲಿ ಕೋಟಿ ಕ್ರಿಮಿಗಳು ಹೆಚ್ಚಾಗಿರುತ್ತೆ. ಆದ್ರೆ ಈ ಗಂಗಾಜಲ ಹಾಕಿರುವಂತಹ ನೀರಿನಲ್ಲಿ ಆ ಕ್ರಿಮಿನೇ ಸತ್ತೋಗಿರುತ್ತಂತೆ. ಅಂದ್ರೆ ಇವ್ರು ಹೇಗಪ್ಪ ಹೇಳ್ತಾರೆ ಅಂತಂದ್ರೆ ಜನವರಿ 2025 ಜನವರಿಯಲ್ಲಿ 2 ತಿಂಗಳು ಸರಿಸುಮಾರು 2 ತಿಂಗಳ ಹತ್ತತ್ರ ಮಹಾಕುಂಭ ಮೇಳ ನಡೀತು. ಭಾರತ ದೇಶದ 3/4 ಜನಸಂಖ್ಯೆ ಅಂತಂದ್ರೆ 70-80 ಕೋಟಿ ಜನ ಗಂಗಾ ಸ್ನಾನ ಮಾಡಿದ್ರು. ಒಬ್ಬರಿಗೂ ಒಂದು ಸ್ಕಿನ್ ಡಿಸೀಸ್, ಚರ್ಮ ರೋಗ ಆಗ್ಲಿ ಮತ್ತೆ ಅಂಟು ರೋಗಗಳಾಗ್ಲಿ ಒಂದು ಬರಲಿಲ್ಲ. ಆ ಸಮಯದಲ್ಲಿ ಎಲ್ಲರೂ ವಿಮರ್ಶನೆ ಮಾಡಿದ್ರು ವಿಪಕ್ಷಗಳು. ಆದ್ರೆ ಅಲ್ಲಿ ಒಬ್ಬ ಸೈಂಟಿಸ್ಟ್ ನೀರನ್ನು ಪರೀಕ್ಷೆ ಮಾಡಿದಾಗ ಸಾಧಾರಣವಾಗಿರುವಂತ ನೀರಿಗಿಂತ 50% ತನ್ನನ್ನು ತಾನು ಶುದ್ಧಿ ಮಾಡ್ಕೊಳ್ಳುವಂತ ಒಂದು ಶಕ್ತಿ ಗಂಗಮ್ಮನಿಗಿದೆ ಅಂತ ಹೇಳ್ತಾರೆ. ಈ ಗಂಗಮ್ಮ ಹೇಗೆ ಅಂತಂದ್ರೆ ಪ್ರಾಣೋತ್ಕ್ರಮಣ ಆಗುವಂತ ಸಮಯದಲ್ಲಿ 2 ತೊಟ್ಟು ಮನುಷ್ಯರ ಬಾಯಲ್ಲಿ ಬಿಟ್ಬಿಟ್ರೆ ಸೀದಾ ಸ್ವರ್ಗಕ್ಕೆ ಕೊಡುವಂತ ಮಹಾಪುಣ್ಯದಾತೆ. ಆಕೆ ಏನಾದ್ರು ಕಡಿಮೆ ಆದಂತವಳ ಹರಿಪಾದದಲ್ಲಿ ಉದ್ಭವವಾಗಿರುವಂತವಳು. ಎಲ್ಲಿ ಬೆಟ್ಟದ ಮೇಲೆ ಭಗವಂತ ಇರ್ತಾನೆ, ಬೆಟ್ಟದ ಕೆಳಗಡೆ ಈಕೆ ನದಿಯಾಗಿಯೋ ಮತ್ತೆ ಈ ತರ ಸರೋವರವಾಗಿಯೋ ಯಾವ ತರನೋ ಒಂಥರನ ಅಲ್ಲಿ ತಂದೆ ಜೊತೆನೆ ಇರ್ತಾಳೆ. ಮತ್ತೆ ಬ್ರಹ್ಮಕ ಮಂಡಲದಲ್ಲಿ ವಾಸವಾಗಿರ್ತಾಳೆ. ಮತ್ತೆ ಶಿವ ಪರಮಾತ್ಮನ ಒಂದು ದೇಹವನ್ನು ತಾಕುತ್ತಾ ನಮ್ಮ ಭೂಮಂಡಲಕ್ಕೆ ಬಂದಿರುವಂತ ಈ ತಾಯಿ ಬಗ್ಗೆ ಏನಂತ ಹೇಳ್ಬೇಕು. ಗಂಗಾ ನದಿಯ ನೀರಿನ ಬಗ್ಗೆ ಬಹಳನೇ ವಿಸ್ಮಯಗಳಿದ್ದಾವೆ. ಅಲ್ಲಿ ಗಂಗೆಯಲ್ಲಿ ಶವಗಳನ್ನು ಹಾಕಿದ್ರು ಗಂಗಾ ನದಿ ಮಾತ್ರ ಅಶುದ್ಧ ಆಗೋದಿಲ್ಲ. ಅದನ್ನ ಕರಗಿಸುವಂತ ಒಂದು ಏನೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಇಂಥ ಗಂಗಮ್ಮ ಅಪವಿತ್ರಳಲ್ಲ, ಆಕೆನ ಏನು ಕಲುಷಿತ ಮಾಡಿರುವಂಥದ್ದು ನಮ್ಮ ಮಾನವ ಕೋಟಿ. ಬೇರೆ ಬೇರೆ ದೇಶದಲ್ಲಿ ನದಿಗಳನ್ನು ನೀನು ದೇವ್ರ ಥರ ನೋಡೋದಿಲ್ಲ, ಆದರೆ ನದಿಯನ್ನು ನೋಡಿದ್ರೆ ನಮಸ್ಕಾರ ಮಾಡ್ದಲ್ಲೇ ಬರಬಾರ್ದು ಅಂತ ಹೇಳ್ತಾರೆ. ಇಂಥ ನದಿ ದೇವತಾ ಸ್ವರೂಪವಾಗಿರುವಂಥ ನದಿಗಳ ಸ್ವಚ್ಛತೆಯನ್ನು ನಾವು ಯಾವ ರೀತಿ ಕಾಪಾಡ್ತಾ ಇದ್ದೀವಿ? ಮೋದಿಜಿಯವ್ರ ಗೌರ್ಮೆಂಟ್ ಬಂದಮೇಲೆ 3,000 ಕೋಟಿ ಇಟ್ಟು ಗಂಗಾ ನದಿಯನ್ನು ಅವ್ರು ಬಂದಾಗಿಂದ 15 ವರ್ಷಗಳಿಂದ ಏನೋ ಒಂದು ಶುದ್ಧ ಮಾಡುವಂಥ ಕಾರ್ಯದಲ್ಲಿ ಇದ್ದೇ ಇದ್ದಾರೆ. ನಾವು ಒಂದು ಸ್ವಲ್ಪ ಅರಿವು ತಂದ್ಕೋಬೇಕು. ಯಾರನ್ನ ನಾವು ಕಲುಷಿತ ಮಾಡ್ತಾ ಇದ್ದೀವಿ ದೇವತಾ ಸ್ಥಾನ ಅಂತಂದು ಗಂಗಮ್ಮನ ಬಗ್ಗೆ ಹೇಳ್ತಾ ಇದ್ರೆ ಮತ್ತಷ್ಟು ಮಗದಷ್ಟು ಹೇಳ್ತಾನೆ ಇರಬೇಕು. ಬಹಳ ಶಕ್ತಿಶಾಲಿ. ಇಲ್ಲಿ ಗಂಗೋತ್ರಿಯಲ್ಲಿ ಶುದ್ಧವಾಗಿರುವಂತ ಗಂಗಾ ಉದ್ಭವ ಕ್ಷೇತ್ರ ಇದೆಯಲ್ಲ, ಅಲ್ಲಿಂದ ನೀರು ತಂದು ಆ ನೀರನ್ನು ಏನಾದ್ರು ಕೆಲವು ದಿನ
ಸೇವನೆ ಮಾಡಿದ್ರೆ ಕ್ಯಾನ್ಸರ್ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳೇ ವಾಸಿ ಆಗ್ಬಿಡುತ್ತೆ ಅಂತ ನಮ್ಮ ಶಾಸ್ತ್ರವೇತ್ತರು ಈ ನಡುವೆ ಕಂಡುಕೊಂಡಿದ್ದಾರೆ. ಪರೀಕ್ಷಿತ್ ಮಹಾರಾಜರು ಹೇಳ್ತಾ ಇರ್ತಾರೆ, ಗಂಗಾ ಅಂತ ನೀನು ನಮಸ್ಕಾರ ಮಾಡಿದ್ರೆ ಹೋಗಪ್ಪ ಅಂತ ನೀನು ಮುಕ್ತಿಯನ್ನು ಕೊಡ್ತೀಯಲ್ಲ ತಾಯಿ, ಮಹಾತಾಯಿ ಅಂತ ಪರೀಕ್ಷಿತ್ ಮಹಾರಾಜರು ಭಾಗವತದಲ್ಲಿ ಆ ತಾಯಿಗೆ ನಮಸ್ಕಾರ ಮಾಡಿದ್ದಾರೆ. ಗಂಗಾ ಬಗ್ಗೆ ಹೇಳ್ತಾ ಇದ್ದಾರೆ, ಅಂತ ಗಂಗಮ್ಮ ಅಂತ ಕಾಶಿ ಕ್ಷೇತ್ರ ಇರುವಂತಹ ಭಾರತ ದೇಶದಲ್ಲಿ ನಾವು ಹುಟ್ಟಿದೀವಿ ಅಂತಂತಂದು ಒಂದ್ಸರಿ ವಿಶ್ವಗುರು ಭಾರತಾಂಬೆಗೆ ಜಯವಾಗಲಿ ಅಂತಂತ ನಮ್ಮ ದೇಶಕ್ಕೆ ಗಂಗಾ ನದಿಗೆ ಶಿವ ಪರಮಾತ್ಮರಿಗೆ ನಮಸ್ಕಾರ ಹಾಕ್ತಾ ಕಥೆಯಲ್ಲಿ ಮುಂದೆ ಹೋಗೋಣಂತೆ. ಆಗ ರಾತ್ರಿ ಅಲ್ಲಿ ಕಳೆದ್ಬಿಟ್ಟು ಮಾರನೇ ದಿನ ಏನು ಗಂಗೆ ಕಡೆ ನೋಡ್ಬಿಟ್ಟು ಇದು ನಮ್ಮ ವಂಶಸ್ಥರ ತನ್ನ ನೆಲದ ಏನೋ ಭೂಮಿಗೆ ತಂದಿರೋದು ಅಂತಂದ್ರೆ ಪ್ರಸನ್ನವಾಗಿ ನೋಡ್ಬಿಟ್ಟು ರಾಮ ಲಕ್ಷ್ಮಣರು ನಮಸ್ಕಾರ ಹಾಕೊಳ್ತಾರಂತೆ. ಮಾರನೇ ದಿನ ಗಂಗೆಯನ್ನು ದಾಟ್ಬಿಟ್ಟು ವಿಶಾಲ ನಗರವನ್ನು ಸೇರ್ಕೊಳ್ತಾರಂತೆ. ಆಗ ರಾಮ ಕೇಳ್ತಾರಂತೆ, ಈ ವಿಶಾಲ ನಗರದ ಬಗ್ಗೆ ಕೇಳ್ರಿ ಅಂತ ಹೇಳ್ತಾರಂತೆ. ಆಗ ವಿಶ್ವಾಮಿತ್ರರು ಹೀಗೆ ಹೇಳೋದಕ್ಕೆ ಶುರು ಮಾಡ್ತಾರಂತೆ. ಪೂರ್ವ ಕೃತಯುಗ ಅಂತಂದ್ರೆ ಸತ್ಯುಗದಲ್ಲಿ ಕಶ್ಯಪ ಪ್ರಜಾಪತಿಯ ಇಬ್ಬರು ಹೆಂಡತಿಯರು ದಿತಿ ಮತ್ತು ಅದಿತಿ ಸಂತಾನ ದೇವತೆಗಳು ಮತ್ತು ದೈತ್ಯರು ಎಷ್ಟೋ ಸಹ್ಯದಿಂದ ಧರ್ಮಬದ್ಧವಾಗಿ ಜೀವಿಸ್ತಾ ಇದ್ರು. ನಾನು ಮತ್ತೆ ಮರ್ತೋಗ್ಬಿಡ್ತೀನಿ, ಈಗಲೇ ಹೇಳ್ತಾ ಇದ್ದೀನಿ. ಕತೆ ಮಧ್ಯದಲ್ಲಿ ಯಾರಾದ್ರೂ ಗೋತ್ರ ಗೊತ್ತಿಲ್ಲ ಅಂತಂತಂದ್ರೆ ಈ ಕಾಲದಲ್ಲಿ ಗೋತ್ರಗಳು ಗೊತ್ತಿರೋದಿಲ್ಲ. ಗೋತ್ರಗಳು ಗೊತ್ತಿಲ್ಲ ಅಂತಂದ್ರೆ ಅವರೆಲ್ಲರೂ ಏನಂತ ಹೇಳ್ಬೋದು ಅಂತಂದ್ರೆ ಕಶ್ಯಪ ಗೋತ್ರ ಅಂತ ಹೇಳ್ಬೋದು ಅಂತ ನಮ್ಮ ಶಾಸ್ತ್ರ ಹೇಳ್ತಾ ಇರುತ್ತೆ. ಕಾಣಿಸುವಂತ ಎಲ್ಲ ಚಲಿಸೋದು, ಚಲಿಸದೇ ಇರುವಂಥದ್ದು ಎಲ್ಲದಕ್ಕೂ ಸೃಷ್ಟಿಕರ್ತರ ಯಾರು, ಮೂಲ ಕಾರಣಕರ್ತರ ಯಾರು ಅಂತಂದ್ರೆ ಕಶ್ಯಪ ಪ್ರಜಾಪತಿಗಳು. ಮುಂದೆ ಅಯೋಧ್ಯ ಕಾಂಡದಲ್ಲಿ ಜಟಾಯು ಪಕ್ಷಿ ಹೇಳ್ತಾರೆ ಯಾವ ತರ ಈ ತರ ಸಂತಾನ ಯಾವ ತರ ನಾವೆಲ್ಲರೂ ಹೇಗೆ ಕಶ್ಯಪ ಪ್ರಜಾಪತಿಗಳ ಸಂತಾನ ಅಂತ ಹೇಳ್ತಾರೆ. ಆಗ ಧರ್ಮಬದ್ಧವಾಗಿ ಜೀವನ ನಡೆಸ್ತಾ ಇರ್ತಾರಂತೆ. ಜೀವನ ನಡೆಸಿದಾಗ ಅವ್ರಿಗೆ ಸ್ವಲ್ಪ ಕಾಲ ಆದ್ಮೇಲೆ ಶಾಶ್ವತವಾಗಿ ಜೀವಿಸ್ಬೇಕು ಅಂತ ಕೋರಿಕೆ ಹುಟ್ಟುತ್ತಂತೆ. ಆದ್ದರಿಂದ ಕ್ಷೀರಸಾಗರವನ್ನು ಮದಸ್ಬಿಟ್ಟು ಅದರಿಂದ ಅಮೃತವನ್ನು ಹುಟ್ಟಿದ್ರೆ ಅದನ್ನು ಕುಡಿದ್ರೆ ನಮ್ಗೆ ಹಸಿವೆ ಇರೋದಿಲ್ಲ, ವೃದ್ಧಾಪ್ಯ ಬರೋದಿಲ್ಲ. ಆದ್ದರಿಂದ ಸಾಗರ ಮದನಕ್ಕೆ ಮಂದರ ಪರ್ವತವನ್ನು ತೆಗೆದುಕೊಂಡು ಬಂದು ಏನು ಅದನ್ನು ಕಡಿಯೋದಕ್ಕೆ ಅಂತಂದ್ರೆ ಮಜ್ಜಿಗೆ ಕಡಿತಾರಲ್ಲ ಆ ಕಡಿಯೋದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಹೀಗೆ ಕಡಿತಾ ಇರ್ಬೇಕಾದ್ರೆ ಅದರಿಂದ ಮೊದಲು ಆಲಾಹಲವು ಹುಟ್ಟುಬಿಡ್ತಂತೆ. ಆಲಾಹಲ ಹುಟ್ಟಿದ ತಕ್ಷಣನೇ ಅದು ದೇವತೆಗಳನ್ನು, ರಾಕ್ಷಸರನ್ನು, ಮನುಷ್ಯರನ್ನು, ಇಡೀ ಜಗತ್ತನ್ನು ನಾಶ ಮಾಡ್ತಾ ಇದೆಯಂತೆ. ಆ ಆಲಾಹಲ ಹುಟ್ಬಿಟ್ಟು ಅದರಿಂದ ಹೊಗೆಗಳು ಬರ್ತಾ ಇದೆಯಂತೆ. ಅದು ಗಾಳಿಯಲ್ಲಿ ತೇಲಿ ಹೋಗ್ತಾ ಇದ್ರೆ ಆ ಗಾಳಿಯನ್ನು ಕುಡಿದಿರುವಂತ ಸಮಸ್ತ ಜೀವಿಗಳು ಸತ್ತು ಹೋಗ್ತಾ ಇದೆಯಂತೆ. ಸಮುದ್ರದ ಮೇಲೆ ಗಾಳಿ ಹೋಗ್ತಾ ಇದ್ರೆ ಸಮುದ್ರನೇ ಬತ್ತು ಹೋಗ್ತಾ ಇದೆಯಂತೆ. ವೃಕ್ಷಗಳೆಲ್ಲವೂ ಸುಟ್ಟು ಬೂದಿ ಆಗ್ತಾ ಇದೆಯಂತೆ. ಅಷ್ಟು ಭಯಂಕರವಾಗಿದೆಯಂತೆ ಯಾವುದು ಆಲಾಹಲ ಮೊತ್ತ ನಾಶ ಮಾಡಿಬಿಡ್ತಂತೆ. ಆಗ ದೇವತೆಗಳೆಲ್ಲರೂ ಕರೆತು ಬಿಟ್ಟು ಕೈಲಾಸದಲ್ಲಿ ಶಂಕರನ ಹತ್ರ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ತಾರಂತೆ, ನಮ್ಮನ್ನು ರಕ್ಷಿಸಿ ಅಂತಂತ ಪ್ರಾರ್ಥನೆ ಮಾಡಿದಾಗ ಶಂಭೋ ಅಂತ ಪ್ರಾರ್ಥನೆ ಮಾಡ್ತಿದ್ದಂಗೆ ಅವ್ರು ಹೊರಗೆ ಬರ್ತಾರಂತೆ. ಇದು ಅಗ್ರ ಪೂಜೆ ಆಗಿರೋದ್ರಿಂದ ಮೊದಲು ಬಂದಿರುವಂಥದ್ದು ನೀವು ತೆಗೆದುಕೊಳ್ಬೇಕು, ಪೂಜ್ಯನಾಗಿರೋರಂತ ನೀವು ತೆಗೆದುಕೊಳ್ಬೇಕು ಅಂತ ವಿಷ್ಣು ಮೂರ್ತಿ ಅಂತಾರಂತೆ. ಅಂದ್ರೆ ಇಲ್ಲಿ ಬಂದಿರುವಂಥದ್ದು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಲ್ಲ, ಪಂಚಭಕ್ಷ ಪರಮಾನ್ನ ಅಲ್ಲ, ಪಂಚಾಮೃತ ಅಲ್ಲ, ಕಾರ್ಕೋಟಕ ವಿಷ. ಇದನ್ನ ಪೂಜನೀಯರು ನೀವು ದೊಡ್ಡವರಾಗಿರೋದ್ರಿಂದ ನೀವು ಸ್ವೀಕಾರ ಮಾಡ್ಬೇಕಂತೆ. ಎಂಥ ವಿಚಿತ್ರ ಅಪ್ಪ ಇದು ಪಾಪ. ಆಗ ಶಂಕರ, ಹೋಗಪ್ಪ ಸಾಕು, ನನ್ನನ್ನೇನಾದ್ರೂ ಕೇಳಿ ನೀವು ಸಾಗರ ಮದನ ಮಾಡಿದ್ದೀರಾ, ನಿಮ್ಗೆ ಯಾಕೆ ಬೇಕು, ಇದನ್ನ ನೀವು ನಿಮ್ಮ ಪಾಡೇನೋ ನೀವು ಪಟ್ಕೊಳ್ರಿ ಅಂತ ಹೇಳಿಲ್ಲ. ಆಗ ಶಂಕರ ಸರಿ ಅಂತಾರಂತೆ. ಆಗ ಈ ಕಥೆಯನ್ನು ಕೇಳಬೇಕಾದ್ರೆ ಯಾರು ಪರೀಕ್ಷಿತ ಮಹಾರಾಜರು ಶುಕಬ್ರಹ್ಮರ ಹತ್ರ ಕೇಳ್ತಾರಂತೆ, ಪಾರ್ವತಿ ದೇವಿ ಮೊದಲು ಹೋಗಿ ನೀನು ವಿಷವನ್ನು ಕುಡಿ ಅಂತ ಹೇಳ್ತಾರಂತೆ. ಆ ತಾಯಿ ಯಾವ ಒಂದು ಧೈರ್ಯದಿಂದ ಹೇಳ್ತಾರೆ ಅಂತಂದ್ರೆ ಆಕೆ ಮಂಗಳಸೂತ್ರಕ್ಕಿರುವಂತ ಶಕ್ತಿ ಆಕೆಗೆ ಗೊತ್ತು. ಅದಕ್ಕೋಸ್ಕರನೇ ನೀನು ಹೋಗಿ ವಿಷವನ್ನು ಕುಡಿದ್ಬಿಟ್ಟು ಸೃಷ್ಟಿಯೆಲ್ಲವೂ ನಮ್ಮ ಸಂತಾನ, ನಮ್ಮ ಮಕ್ಕಳನ್ನು ಕಾಪಾಡ್ರಿ ಅಂತ ಸರ್ವಮಂಗಳಾದೇವಿ ಹೇಳ್ತಾಳಂತೆ. ಆಗ ಸರಿ ಅಂತ ಅಂದ್ಬಿಟ್ಟು ಶಂಕರ ಸರಿ ಅಂತ ಅಂದ್ಬಿಟ್ಟು ಆಲಾಹಲವನ್ನು ಒಂದು ಚೂರು ಕಷ್ಟ ಇಲ್ದಲ್ಲಿ
ಹೇಳವಾಗಿ ಅಂತಂದ್ರೆ ಬಹಳ ಸುಲಭವಾಗಿ ಕುಡಿದು ಬಿಟ್ರಂತೆ, ಏನೋ ಒಂದು ನೀರು ಕುಡ್ದಂಗೆ. ಆಗ ಎಲ್ಲಾ ಲೋಕಗಳನ್ನು ಸುಟ್ಟಿರುವಂತ ಆಲಾಹಲ ಶಂಕರನು ತಾಕ್ತದಂಗೆ ಆತನ ಶರೀರದಲ್ಲಿ ಒಂದು ಚಿಕ್ಕ ಬೊಬ್ಬೆ ಕೂಡ ಬರ್ಲಿಲ್ವಂತೆ, ಕಣ್ಣು ಕೆಂಪು ಕೂಡ ಹತ್ತಲಿಲ್ಲಂತೆ, ಹತ್ತಲಿಲ್ಲಂತೆ. ಆತನ ಕಂಠದಲ್ಲಿರುವಂತ ಚಿಕ್ಕ ಹಾವಿನ ಮರಿ ಕೂಡ ಆ ಕಡೆ ಈ ಕಡೆ ಕದಲಿಲ್ಲಂತೆ. ಹೇಗಿರೋನೋ ಹಾಗೆ ಇದ್ದು ಬಿಟ್ನಂತೆ. ಹಾಗಿದ್ದಾಗ ಏನಾಗುತ್ತೆ ಅಂತಂದ್ರೆ ಈ ಹಾಲಾಹಲವನ್ನು ಕುಡಿಬೇಕಾದ್ರೆ ಕಂಠದಲ್ಲಿ ಹೋಗುತ್ತಂತೆ. ಕಂಠಕ್ಕೂ ಮತ್ತು ಉದರ ಅಂತಂದ್ರೆ ಹೊಟ್ಟೆಗೂ ಮಧ್ಯದಲ್ಲಿ ಪಾರ್ವತಿ ದೇವಿ ಹೋಗ್ಬಿಟ್ಟು ಶಿವನ ಕಂಠದಲ್ಲಿ ಅಡ್ಡ ಬೀಳ್ತಾಳಂತೆ. ಯಾಕೆ ಅಂತಂದ್ರೆ ಶಿವನಿಗೆ ಆಲಾಹಲದಿಂದ ಏನೋ ಇದು ಕೆಟ್ಟದಾಗುತ್ತೆ ಅಂತ ಅಲ್ಲ, ಶಿವ ಪರಮಾತ್ಮನ ಉದರದಲ್ಲಿ ಸರ್ವಲೋಕಗಳು ಇರೋದ್ರಿಂದ ಅದಕ್ಕೆ ಅಪಾಯ ಆಗುತ್ತೆ ಅಂತ ಆ ತಾಯಿ ಅಡ್ಡವಾಗಿ ಕುತ್ಕೊಂಡಿರ್ತಾಳಂತೆ. ಆಗ ಬೆಳ್ಳಗಿರುವಂತ ಶಿವ ವಿಷವನ್ನು ಕುಡಿದ ತಕ್ಷಣನೇ ಏನಾಗುತ್ತೆ, ಆತನಿಗೆ ನೀಲವಾಗುತ್ತಂತೆ ಕಂಠ. ಆದ್ದರಿಂದ ಆತನಿಗೆ ನೀಲಕಂಠ, ಶ್ರೀಕಂಠ ಅನ್ನುವಂಥ ಬಿರುದನ್ನು ತಗೊಂಡ್ಕೊಂಡ್ರಂತೆ. ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ಶಿವಕೇಶವರಿಗೆ ಭೇದವನ್ನು ತೋರಿಸಿಲ್ಲ. ರಾಮಾಯಣದಲ್ಲಿ 10 ಹಲವು ಬಾರಿ ರಾಮಾಯಣ ನೀವು ಕೇಳ್ತಾನೆ ಇರ್ಬೋದು, ಬಾಲಕಾಂಡದಲ್ಲಾಗಲಿ ಪ್ರತಿಯೊಂದು ಕಾಂಡದಲ್ಲೂ ಶಿವನ ಒಂದು ಪ್ರಸ್ತಾಪ ಬರ್ತಾನೆ ಇರುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ನಮಗ್ ನಾವೇ ಅಪಕಾರ ಮಾಡ್ಕೊಳೋದು ಏನಪ್ಪಾ ಅಂತಂದ್ರೆ, ಶಿವನ ಬೇರೆ ಮಾಡಿ ನೋಡ್ತೀವಿ, ವಿಷ್ಣು ಮೂರ್ತಿ ಬೇರೆ ಮಾಡಿ ನೋಡ್ತೀವಿ. ಆದ್ರೆ ಶಾಸ್ತ್ರಗಳು ಏನ್ ಹೇಳಿದೆ, ಶ್ರೀ ವಿಷ್ಣು ರೂಪಾಯ ನಮ ಶಿವಾಯ. ನಮ್ಮಲ್ಲಿ ನಾವು ಭೇದ ಇಲ್ಲದಲೆ ಶಿವ ಪರಮಾತ್ಮನ ಭಕ್ತರನ್ನು ವಿಷ್ಣು ಪರಮಾತ್ಮನ ಭಕ್ತರ ಗೌರವಿಸ್ಬೇಕು, ವಿಷ್ಣು ಪರಮಾತ್ಮನ ಶ್ರೀಮನ್ನಾರಾಯಣ ಮತ್ತೆ ದೇವಿ ಭಕ್ತರನ್ನು ಅವರವರ ಅಹಂಕಾರಕ್ಕೆ ಹೋಗ್ದಲೆ ನಿನ್ನ ಇಷ್ಟ ದೇವವನ್ನು ನೀನು ಪೂಜೆ ಮಾಡು, ನಿನ್ನ ಕುಲದೇವರನ್ನು ನೀನು ಪೂಜೆ ಮಾಡು. ಆದ್ರೆ ಬೇರೆಯವ್ರು ಪೂಜೆ ಮಾಡುವಂತ ದೇವತೆಗಳನ್ನು ಕೂಡ ನೀನು ಗೌರವಿಸು. ಒಂದೇ ಬೇರೆಯವರೆಲ್ಲ ಬೇರೆ ಧರ್ಮದಲ್ಲಿ ಇಷ್ಟು ಜನ ದೇವರ ಅಲ್ಲ, ಒಬ್ಬೇ ದೇವರು ಇಷ್ಟು ತರ ಕಾಣಿಸ್ತಾ ಇರ್ತಾನೆ. ಅಷ್ಟು ಸಂಪನ್ನವಾಗಿರುವಂಥದ್ದು ನಮ್ಮ ಸನಾತನ ಧರ್ಮ. ಈ ಹಾಲಾಹಲ ಭಕ್ಷಣೆ ಯಾರಾದ್ರೆ ಸಾಯಂಕಾಲ ಕೇಳ್ತಾರೋ, ಯಾರ ಜಾತಕದಲ್ಲಾದ್ರೂ ಸರ್ಪದಿಂದ ಏನಾದ್ರೂ ಅವರ ಜಾತಕದಲ್ಲಿ ಕಂಟಕ ಇದ್ರೆ ಆ ಕ್ಷಣದೇ ಅದು ತೊಲಗಿ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಭಾಗವತದಲ್ಲಿ ಕಾಳಿಯ ಮರ್ದನ ಅನ್ನುವಂಥದ್ದು ಕೂಡ ಸಾಯಂಕಾಲದ ಹೊತ್ತು ಯಾರಾದ್ರೂ ಶ್ರದ್ಧೆಯಿಂದ ಕೇಳ್ತಾರೋ ಅವ್ರಿಗೆ ಹಾವುಗಳಿಂದ ಇರುವಂತ ಸರ್ಪಗಳಿಂದ ಕೆಲವಷ್ಟು ಜನಕ್ಕೆ ಅಂತಂದ್ರೆ ಹಾವುಗಳಿಂದ ಇರ್ಬೋದು, ಫುಡ್ ಪಾಯ್ಸನ್ ಇರ್ಬೋದು, ವಿಷಪ್ರಯೋಗ ಇರ್ಬೋದು, ಇವೆಲ್ಲವೂ ನಡೆಯುತ್ತೆ ಅಂತ ಹೇಳ್ತಾರೆ. ನಡೆಯುತ್ತೆ ಅಂತ ಕೆಲವಷ್ಟು ಜನರ ಜಾತಕದಲ್ಲಿ ಇರುತ್ತೆ. ಈ ಹಾಲಾಹಲ ಭಕ್ಷಣೆಯನ್ನು ಯಾರಾದ್ರೆ ಕೇಳ್ತಾರೋ ಅವ್ರಿಗೆ ಹಾವಿನಿಂದ ಒಂದು ನಡೆಯುವಂತ ಕೆಟ್ಟದು ಪ್ರಮಾದಗಳನ್ನು ತಪ್ಪಿಸುತ್ತೆ, ಆ ಕ್ಷಣನೇ ಹೋಗ್ಬಿಡುತ್ತೆ. ಮತ್ತೆ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ, ನಾನು ಅದನ್ನೆಲ್ಲ ಹೇಳ್ಕೊಳೋದಕ್ಕಾಗೋದಿಲ್ಲ. ಹಾವುಗಳು ತಂಪಾಡಕ್ಕೆ ತಾವು ಹೋಗ್ತಾ ಇರ್ತವೆ, ನಮ್ಮ ಪಾಡಕ್ಕೆ ನಾವಿರ್ತೀವಿ. ಅಕಸ್ಮಾತ್ ಅದೇನಾದ್ರೂ ಮನೆಗೆ ಬಂದರೆ ಅತ್ರೀಜ 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 ಅಂತಂತಂದು ಹೇಳ್ಬಿಟ್ರೆ ಅವ್ರನ್ನ ಪ್ರಾಣ ರಕ್ಷಣೆ ಮಾಡಿರುವಂತ ಸೋದರ ಮಾವ ಅಂತಂದು ಅವು ಹೆಡೆ ಎತ್ತಿರುವಂಥವು ಕೂಡ ಹೆಡೆಯನ್ನು ಇಳಿಸ್ಬಿಟ್ಟು ಹೋಗ್ಬಿಡುತ್ತೆ ಅಂತಂತಂದು ನಮ್ಮ ಗುರುಗಳು ಹೇಳಿದ್ದಾರೆ. ಹಂಗಂತಂದು ಇದನ್ನ ಈ ಹೆಸರು ಹೇಳಿದೀವಿ ಅಂತಂದ್ರೆ ಅದ್ರ ಮೇಲೆ ದಾಳಿ ಮಾಡುವಂಥದ್ದು ಅದನ್ನೆಲ್ಲ ಮಾಡಬಾರ್ದು. ನಮಗಿಂತ 100 ಪಟ್ಟು ಹಾಗೆ ಏನೋ ಭಯ ಇರುತ್ತೆ. ಅವೇ ಇಲ್ಲ ಅಂತಂತಂದ್ರೆ, ಹಾವುಗಳಿಲ್ಲ ಅಂತಂದ್ರೆ ನಮ್ಗೆ ಊಟನೇ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಈ ಇಡೀ ಭೂಮಂಡಲವನ್ನು ಸಹಸ್ರ ಶಿರಗಳಿಂದ ಹೋರ್ತಾ ಇರುವಂತವ್ರು ಯಾರು ಅಂದ್ರೆ ವಾಸುಕಿ ಅನ್ನುವಂತ ಒಂದು ಸರ್ಪ. ಹಾಗೆ ಭೂಮಿಯಲ್ಲಿ ಬೆಳೆಯನ್ನು ಬೆಳೆದಾಗ ಅದನ್ನ ಇಲಿಗಳು 1% ತಿನ್ನೋದು 1000% ಹಾಳು ಮಾಡುತ್ತಂತೆ, ಸುಮ್ಮನೆ ಕಚ್ಚಿ ಹಾಕ್ಬಿಡುತ್ತಂತೆ. ಆ ಇಲಿಗಳು ಪಾಲೆ ಆಗ್ಬಿಡ್ತಾ ಇತ್ತು ಬಂದಿರುವಂತ ಏನು ದವಸ ಧಾನ್ಯ ಎಲ್ಲ ಬೆಳೆ ಎಲ್ಲ. ಈ ಹಾವುಗಳು ಇರೋದ್ರಿಂದಲೇ ಆ ಇಲಿಗಳನ್ನು ಸಂಹಾರ ಮಾಡಿ ನಾವು ಊಟ ಮಾಡೋ ತರ ಮಾಡುತ್ತೆ. ಅದಕ್ಕೋಸ್ಕರ ದಯಮಾಡಿ ಯಾರು ಹಾವನನ್ನು ಸಾಯಿಸಬೇಡಿ. ಇದು ಪ್ರಾಕೃತಿಕ ಸಮತೋಲನವನ್ನು ಬಹಳ ಹೆಚ್ಚು ಕಡಿಮೆ ಮಾಡುತ್ತೆ. ಅವು ಅವಿರೋ ಕಡೆ ನಾವು ಹೋಗಿ ಮನೆ ಕಟ್ಕೊಳ್ತಾ ಇದ್ವಾ, ನಮ್ಮ ಮನೆಗಳಿಗೆ ಅವು ಬರ್ತಾ ಇದೆಯಾ? ಅವಕ್ಕಂತ ಒಂದು ಸ್ಪೇಸ್ ಬೇಕಾಗಿಲ್ವಾ? ದಯಮಾಡಿ ಪ್ರಾಣಿಗಳಿಗೆ ದಯೆಯನ್ನು ತೋರಿಸಿ ಅಂತ ಹೇಳ್ತಾ ಈ ಹಾಲಾಹಲ ಭಕ್ಷಣೆ ಅನ್ನುವಂಥ ಪುಣ್ಯ ಕಾರ್ಯ ಅಂತಂದ್ರೆ ಎಷ್ಟು ಕೋಟಿ ಕೊಟ್ರೆ ಒಂದು ಹಾವು ಎಡೆ ಇಟ್ಕೊಂಡು ನಿಂತಿರುತ್ತೆ. 5 ಕೋಟಿ ಕೊಡ್ತೀನಿ ಹಾವು ನನ್ನನ್ನು ಕಚ್ಚಬೇಡ ಅಂತಂದ್ರೆ ಅದು ಹೋಗುತ್ತಾ? ಇಲ್ವಲ್ಲ. ಇಂಥ
ಮನುಷ್ಯರಿಂದ ಸಾಧ್ಯ ಆಗದೆ ಇರುವಂಥದ್ದು, ಧನ ಕನಕ ವಸ್ತುಗಳಿಂದ ಸಾಧ್ಯ ಆಗದೆ ಇರುವಂಥದ್ದು ನಮ್ಮ ಪುರಾಣಗಳಲ್ಲಿ ಶ್ರವಣ ಮಾತ್ರದಿಂದಲೇ, ಅಂತಂದ್ರೆ ಕಲಿಯುಗದಲ್ಲಿ ಕೇಳಿರೋ ಮಾತ್ರದಿಂದಲೇ ಇಷ್ಟೊಂದು ಫಲಿತ ಬರುತ್ತೆ ಅಂದ್ರೆ ಇವೆಲ್ಲವೂ ಏನು ಮನುಷ್ಯರಿಂದ ಸಾಧ್ಯ ಆಗುತ್ತಾ? ಇಲ್ವಲ್ಲ. ದುಡ್ಡಿನಿಂದ ಸಾಧ್ಯ ಆಗುತ್ತಾ? ಇಲ್ವಲ್ಲ. ಈ ಶ್ರವಣ ಮಾತ್ರದಿಂದ ಇಷ್ಟೊಂದು ಒಳ್ಳೆ ಫಲಿತವನ್ನು ಕೊಡುವಂತ ಆಲಾಹಲ ಭಕ್ಷಣ ಒಂದು ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.